ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ನಮ್ಮ ಸಿಂಗಪುರ ಹೆಮ್ಮೆಯ ಕನ್ನಡ ಸಂಘ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇದೇ ತಿಂಗಳ 18ನೇ ತಾರೀಕಿನಂದು ವಚನಾಂಜಲಿ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸಿಕೊಡ್ತು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮೈಸೂರಿನಿಂದ JSS ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಆಡಳಿತಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ GL ತ್ರಿಪುರಾಂತಕ ಅವರು ಬಂದಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಂದ ನೃತ್ಯ ರೂಪಕವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದು. ಇವೆಲ್ಲದರ ನಡುವೆ ನಮ್ಮ ಸಂಘದ ಪದಾಧಿಕಾರಿಗಳು ಮಕ್ಕಳ, ಯುವಕರ ಮತ್ತು ವಯಸ್ಕರರಿಗೆ ಒಂದು ವಚನಾಧಾರಿತ ಒಂದು ಸಾಹಿತ್ಯ ಮತ್ತು ವಚನವನ್ನು ಹಾಡ್ತಕ್ಕಂತಹ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ದೇಶ ಏನಪ್ಪ ಅಂತಂದರೆ, ಸಿಂಗಪುರದಲ್ಲಿರ್ತಕ್ಕಂತಹ ಎಲ್ಲ ಕನ್ನಡಿಗರಿಗೆ ವಚನ ಸಾಹಿತ್ಯವನ್ನು ಬಿತ್ತಿ ಬೆಳೆಯುವ ಒಂದು ಕೈಂಕರ್ಯವನ್ನು ನಮ್ಮ ಕನ್ನಡ ಸಂಘದವರು ಸುಮಾರು ಕಳೆದ 15 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ವಿಜೇತರಾದಂತಹ ಕೆಲವರಿಗೆ ಬಹುಮಾನಗಳನ್ನು, ಪ್ರಶಸ್ತಿ ಪತ್ರಗಳನ್ನು ಕೂಡ ವಿತರಣೆ ಮಾಡಲಾಯಿತು. ನಮ್ಮ ಸಿಂಗಪುರ ವಚನಕೂಟದ ಎಲ್ಲ ಸನ್ಮಿತ್ರರು, ಹಿರಿಯರು, ತಾಯಂದಿರು, ಮಕ್ಕಳುಗಳು ಸೇರಿಕೊಂಡು ಒಂದು 12ನೇ ಶತಮಾನದ ವಚನಕಾರರ ಜೀವನಾದರ್ಶ ಮತ್ತು ತತ್ವಗಳನ್ನು ಒಳಗೊಂಡಂತೆ ಒಂದು ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಈ ನಾಟಕದ ರಚನೆ ಮತ್ತು ನಿರ್ದೇಶನ ನಾನೇ ಮಾಡಿದ್ದು. ಈ ನಾಟಕ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ನೋಡಿ ಆನಂದಿಸಿ ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಈ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.
ಇದು ಕೇವಲ ಒಂದು ಕಥೆಯಲ್ಲ, ಇದು ಶಿವಶರಣರ ಬದುಕಿನ ಬೆಳಕು. ಇದು ಕೇವಲ ಒಂದು ನಾಟಕವಲ್ಲ, ಕಾಯಕವನ್ನೇ ಕೈಲಾಸವನ್ನಾಗಿಸಿಕೊಂಡ ಮಹಾತ್ಮರ ಜೀವನ ದರ್ಶನ. ಇದು 12ನೇ ಶತಮಾನದ ಕಲ್ಯಾಣದ ನಾಡು. ಜಾತಿಗಿಂತ ಕಾಯಕ ದೊಡ್ಡದು, ಮಾತಿಗಿಂತ ಆಚರಣೆ ದೊಡ್ಡದು, ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು ಎಂದು ಘೋಷಿಸಿದ ಪುಣ್ಯಭೂಮಿ. ಅವರು ಉಚ್ಚರಿಸಿದ ಪ್ರತಿಯೊಂದು ವಚನವೂ ಪವಿತ್ರವಾಯಿತು, ಅವರು ನಡೆದ ಪ್ರತಿಯೊಂದು ಹಾದಿಯೂ ಆದರ್ಶವಾಯಿತು, ಅವರ ಉಸಿರೇ ಶಿವನಾಮವಾಯಿತು. ಹಾಡಿದರೆ ಹಾಡಾಗುವ, ಪಠಿಸಿದರೆ ಮಂತ್ರವಾಗುವ, ನುಡಿದರೆ ಶ್ರೇಷ್ಠ ಗದ್ಯವಾಗುವ ಮಾನವೀಯತೆಯ ಮಹಾಗ್ರಂಥವಾಗಿ ಇಂದಿಗೂ ಬೆಳಗುತ್ತಿರುವ ವಚನ ಸಾಹಿತ್ಯವನ್ನು ಕನ್ನಡ ನಾಡಿಗೆ ನೀಡಿದವರು ಆ ಮಹಾನ್ ಶಿವಶರಣರು. ಅಂತಹ ಮಹಾನ್ ಶಿವಶರಣರ ಬದುಕಿನ ಅಮರಕ್ಷಣಗಳನ್ನು, ಅವರ ಕಾಯಕ ನಿಷ್ಠೆ, ಭಕ್ತಿ, ಸತ್ಯ ಮತ್ತು ತ್ಯಾಗದ ಮಹತ್ವವನ್ನು ಅನಾವರಣಗೊಳಿಸುವ ಈ ಅರ್ಥಪೂರ್ಣ ನಾಟಕವೇ ಕಾಯಕವೇ ಕೈಲಾಸ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಚಂದಯ್ಯನ ಕಾಯಕ ಬೆಳಗು ಮೂಡುವ ಮೊದಲೇ ಆರಂಭವಾಗಬೇಕು. ಕಾಯಕವಿಲ್ಲದ ಬದುಕು ಆತ್ಮವಿಲ್ಲದ ದೇಹದಂತೆ. ಸತ್ಯಶುದ್ಧ ಕಾಯಕದಿಂದ ಹರಿಯುವ ಈ ಬೆವರಿನ ಪ್ರತಿಯೊಂದು ಹನಿಯೂ ಶಿವಪೂಜೆ. ಪರಿಶುದ್ಧ ಮನದಿಂದ ಕೊಯ್ಯುತ್ತಿರುವ ಈ ಹುಲ್ಲಿನ ಪ್ರತಿಯೊಂದು ಕಡ್ಡಿಯೂ ನನ್ನ ಬದುಕಿನ ಪ್ರಾಮಾಣಿಕತೆ. ನನ್ನ ಕೈಗಳು ಕಾಯಕದಲ್ಲಿ ತೊಡಗಿದ್ದರೆ ನನ್ನ ಮನಸ್ಸು ಶಿವನಲ್ಲಿ ಲೀನ ಆಗಿ ಹೋಗುವ ಪರಿ ನನಗೇ ಅಚ್ಚರಿ. ನಾನು ಚಂದಯ್ಯನವರ ಕೊರಳಿನಲ್ಲಿ ಧರಿಸಿದ್ದ ಲಿಂಗದೇವರು ಕೊರಳಿನಿಂದ ಜಾರಿ ನೀರಿಗೆ ಬಿದ್ದಿದ್ದರು. ನನ್ನನ್ನು ಗಮನಿಸದೆ ತಮ್ಮ ಕಾಯಕ ಮಾಡುತ್ತಿದ್ದಾರೆ ಈ ಶರಣರು. ಇದೆಲ್ಲವೇ ಆಶ್ಚರ್ಯ. ಒಮ್ಮೆ ಕರೆದು ನೋಡು, ಚಂದಯ್ಯನವರೇ, ಚಂದಯ್ಯನವರೇ. ಇವತ್ತಿನ ಕಾಯಕ ಮುಗಿಯಿತು, ಹೊರಡುತ್ತೇನೆ. ಚಂದಯ್ಯನವರೇ, ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಾ? ದಯವಿಟ್ಟು ನನ್ನನ್ನು ಮತ್ತೆ ನಿಮ್ಮ ಕೊರಳಿಗೆ ಸೇರಿಸಿಕೊಳ್ಳಿ. ಗುರು ಲಿಂಗ ಜಂಗಮರೂ ಕೂಡ ಕಾಯಕಕ್ಕೆ ಅತೀತರಾದವರಲ್ಲ. ನನ್ನ ಪ್ರಕಾರ ಕಾಯಕವು ಲಿಂಗಕ್ಕಿಂತಲೂ ಶ್ರೇಷ್ಠ. ಗುರುವಾದರೂ, ಲಿಂಗವಾದರೂ, ಜಂಗಮವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ನಾನೇನು ನಿಮ್ಮನ್ನು ಹೋಗಿ ಎಂದಿಲ್ಲವಲ್ಲ. ನೀವಾಗಿಯೇ ಜಾರಿ ಬಿದ್ದಿರಿ, ಈಗ ನೀವಾಗಿಯೇ ಮರಳಿ ಬರುವ ಎನ್ನುತ್ತಿದ್ದೀರಿ. ಒಮ್ಮೆ ಕೊರಳಿನಿಂದ ಜಾರಿದ ಮೇಲೆ ಮತ್ತೆ ಹೇಗೆ ನಿಮ್ಮನ್ನು ನಂಬಿ ಸೇರಿಸಿಕೊಳ್ಳಲಿ? ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಮತ್ತೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವುದಕ್ಕೆ ಏನು ಸಾಕ್ಷಿ? ಸಾಕ್ಷಿ ಇಲ್ಲದ ಮಾತು ನನಗೆ ಬೇಡ. ಕಾಯಕದಲ್ಲಿ ನಿಷ್ಠೆ ಬೇಕು, ಭಾವದಲ್ಲಿ ಶುದ್ಧತೆ ಬೇಕು. ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ನನಗಿಲ್ಲ. ಇಷ್ಟಲಿಂಗ ಪೂಜೆಯ ಬದಲು ಭಾವಲಿಂಗದ ಆರಾಧನೆ ಮಾಡುತ್ತೇನೆ. ಹೀಗೆ ಹೇಳಬೇಡಿ ಚಂದಯ್ಯನವರೇ. ನನ್ನಂತಹ 10 ಲಿಂಗದೇವರು ನಿಮಗೆ ಸಿಗಬಹುದೇನು? ಆದರೆ ನಿಮ್ಮಂತಹ ಚಂದುಳ್ಳ ಚಂದಯ್ಯ ಶರಣ ನನಗೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ನಿಮ್ಮನ್ನು ಬಿಟ್ಟಿರಲಾರೆ. ದಯಮಾಡಿ ನನ್ನನ್ನು ತ್ಯಜಿಸಬೇಡಿ, ಬಿಟ್ಟು ಹೋಗಬೇಡಿ. ನೀವು ಶಾಶ್ವತವಾಗಿ ನನ್ನೊಂದಿಗೇ ಇರುತ್ತೀರಿ ಎನ್ನುವುದಕ್ಕೆ ಸಾಕ್ಷಿ ಕೊಡಿ, ಆಮೇಲೆ ಯೋಚಿಸುತ್ತೇನೆ. ಹಾಗೇ ಆಗಲಿ. ನೀವು ಹೇಳಿದಂತೆ ನಿಮಗೆ ತಕ್ಕ ಸಾಕ್ಷಿಯನ್ನು ಹುಡುಕಿ ತರುತ್ತೇನೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ. ಮತ್ತೆ ನಿಮ್ಮ ಕೊರಳಿಗೆ ಸೇರಿಕೊಳ್ಳುತ್ತೇನೆ. ಶರಣ ಚಂದಯ್ಯನವರೇ. ಅಬ್ಬಾ ಚಂದಯ್ಯ ಶರಣರೇ, ಎಂಥ ಶ್ರೇಷ್ಠ ಕಾಯಕ ಜೀವಿ ನೀವು. ಪರಮಾತ್ಮನಲ್ಲಿರುವ ಭಕ್ತಿ ಮನುಷ್ಯನಿಗೆ ದಾರಿ ತೋರಿಸುತ್ತದೆ. ಕಾಯಕದಲ್ಲಿರುವ ನಿಷ್ಠೆ ಜೀವನಕ್ಕೆ ಗೌರವ ತರುತ್ತದೆ. ನಿಮ್ಮ ಕಾಯಕ ನಿಷ್ಠೆ ನೋಡಿ ನಮ್ಮ ಮನಸ್ಸೇ ನಡಗಿತು.
ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು ಎಂದು ಕಾಯಕದ ಮಹತ್ವವನ್ನು ಸಾರಿ ಹೇಳಿದ ಆಯ್ದಕ್ಕಿ ಮಾರಯ್ಯನವರ ವಚನವನ್ನು ನೀವು ಕೇಳಿಲ್ಲವೇ? ಹೌದು ಶರಣರೇ, ಮಾರಯ್ಯನವರು ಹೇಳಿದಂತೆಯೇ ನೀವು ಗುರು ಲಿಂಗ ಜಂಗಮಗಳೇ ಎದುರಿಗೆ ಬಂದರೂ ಕಾಯಕವನ್ನು ಬಿಟ್ಟಿಲ್ಲ. ನಿಮಗೆ ಶರಣಾರ್ಥಿಗಳು. ಕಾಯಕವಿಲ್ಲದ ಭಕ್ತಿ ಕೇವಲ ಮಾತು ಮಾತ್ರವಲ್ಲವೇ? ಬೆವರಿಲ್ಲದ ಭಕ್ತಿಗೆ ಮೌಲ್ಯವೇನು? ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಯಕಕ್ಕೆ ಮಹತ್ವ ಕೊಡುವುದು ನಮ್ಮ ಶರಣ ಪರಂಪರೆಯ ಧರ್ಮ. ಅಂದ ಹಾಗೆ ತಾವು ಯಾರು? ಎಲ್ಲಿಗೆ ಹೋಗುತ್ತಿದ್ದೀರಿ? ನಾವು ಕಲ್ಯಾಣದ ನಿವಾಸಿಗಳು. ಬಸವಣ್ಣನವರ ತತ್ವಾದರ್ಶಕ್ಕೆ ಮಾರು ಹೋಗಿ ಬಹುದೂರದಿಂದ ಬಂದು ಇಲ್ಲಿ ನೆಲೆಸಿದ್ದೇವೆ. ಇಂದು ಮೂಲಿಗೆ ಮಾರಯ್ಯ ಮತ್ತು ಮೂಲಿಗೆ ಮಹಾದೇವಿಯವರ ಮನೆಗೆ ದಾಸೋಹಕ್ಕೆ ತೆರಳುತ್ತಿದ್ದೇವೆ. ಮೂಲಿಗೆ ಮಹಾದೇವಿಯವರ ಅಂಬಲಿ ಎಂದರೆ ಅಮೃತಕ್ಕೆ ಸಮಾನ. ಅದರ ರುಚಿಗೆ ಮನಸೋಲದವರೇ ಇಲ್ಲ ಎಂದು ಇಡೀ ಕಲ್ಯಾಣವೇ ಮಾತನಾಡಿಕೊಳ್ಳುತ್ತಿದೆ. ರಾಜವೈಭವ, ಅರಮನೆ, ಆನೆ, ಕುದುರೆ ಎಲ್ಲವನ್ನೂ ತೊರೆದು ಉಟ್ಟ ಬಟ್ಟೆಯಲ್ಲಿ ಹೊರಟು ಬರಿಗಾಲಿನಲ್ಲಿಯೇ ಬಸವಣ್ಣನವರ ತತ್ವಕ್ಕಾಗಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದವರು. ಎತ್ತನ ಕಾಶ್ಮೀರ, ಎತ್ತನ ಕಲ್ಯಾಣ ಎಲ್ಲವೂ ಅಣ್ಣ ಬಸವಣ್ಣನವರ ಮಹಿಮೆ. ಅಂತಹ ಮಹಾತ್ಮರನ್ನು ನಾನೂ ನೋಡಬೇಕು. ಅದಕ್ಕೇನಂತೆ, ಬನ್ನಿ ಶರಣರೇ. ಮಹಾದೇವಿ, ಮಹಾದೇವಿ, ಕಲ್ಯಾಣದ ಸಂತೆಯಲ್ಲಿ ಕಟ್ಟಿಗೆಯನ್ನು ಮಾರಿ ಬಂದ ಹಣದಲ್ಲಿ ದಾಸೋಹಕ್ಕೆ ಬೇಕಾದ ಪದಾರ್ಥಗಳನ್ನು ತಂದಿದ್ದೇನೆ, ತೆಗೆದುಕೊ. ದಾಸೋಹದ ಸಿದ್ಧತೆ ಮಾಡಿಕೊ. ಅಷ್ಟರೊಳಗೆ ನಾನು ಕಲ್ಯಾಣಿಯಲ್ಲಿ ಜಳಕ ಮಾಡಿ ಬರುತ್ತೇನೆ. ಹಾಗೇ ಆಗಲಿ, ಹೋಗಿ ಬನ್ನಿ. ನೀವು ಬರುವಷ್ಟರಲ್ಲಿ ಅಡುಗೆ ಸಿದ್ಧ ಮಾಡಿ ಇಷ್ಟಲಿಂಗ ಪೂಜೆಗೂ ಅಣಿ ಮಾಡಿ ಇಡುತ್ತೇನೆ. ಜಾಣೆ, ಅದಕ್ಕೆ ಅಲ್ಲವೇ ನಮ್ಮ ಹಿರಿಯ ಶರಣರು ಹೇಳಿರುವುದು, ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ಶರಣರಿಗೆ ಹೊಟ್ಟೆ ತುಂಬ ಅಂಬಲಿ ನೀಡಿ ತೃಪ್ತಿಪಡಿಸಿದರೆ ಅದಕ್ಕಿಂತ ಬೇರೆ ಪುಣ್ಯ ಉಂಟೆ? ತಡ ಮಾಡಬೇಡಿ, ಬೇಗ ಬಂದು ಬಿಡಿ. ಹಾಗೇ ಆಗಲಿ ಮಹಾದೇವಿ. ಶರಣ ಬಸವೇಶ ನಿಮಗೆ. ಶರಣಾರ್ಥಿಗಳು ನಿಮಗೆ. ನಾನೂ ಕೂಡ ಮಹಾದೇವಿಯಕ್ಕನ ಅಂಬಲಿಯ ಕೈರುಚಿಗೆ ಮನಸೋತು ಅದನ್ನು ಸವಿಯಲು ಬಂದಿದ್ದೇನೆ. ಅನ್ನ ಬಸವಣ್ಣನವರೇ, ನೀವು ನಮ್ಮ ಗುಡಿಸಲಿಗೆ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವೂ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದ ಬಸವಣ್ಣನಿಂದ. ಶರಣು ಶರಣು ಬಸವೇಶ. ಪರಮ ಪಾವನ ಬಸವಣ್ಣನವರ ಪಾದಸ್ಪರ್ಶ ಮಾಡಬೇಕೆಂದೇ ಬಹುದೂರದ ಊರಾದ ಕಾಶ್ಮೀರ ಪಟ್ಟಣದಿಂದ ನಾವು ಕಲ್ಯಾಣಕ್ಕೆ ಬಂದಿದ್ದೇವೆ. ಅಂಥದ್ದರಲ್ಲಿ ಇಂದು ನೀವು ನಮ್ಮ ಮನೆಗೆ ಬಂದಿರುವುದು ಬಹಳ ಸಂತೋಷ. ನಮ್ಮ ಮನೆ ಧನ್ಯವಾಯಿತು. ಶರಣರು ಶರಣ ದಂಪತಿಗಳು ಪಾದವಿಟ್ಟ ಮನೆ ಪಾವನವಾಯಿತು. ಮಹಾದೇವಿ ತಾಯಿ, ಮನೆ ನೋಡ ಬಡವರು, ಮನ ನೋಡ ಘನ ಎನ್ನುವಂತೆ ನಿಮ್ಮ ಪ್ರಾಮಾಣಿಕ ಬದುಕೆ ನಿಮ್ಮ ಅನರ್ಘ್ಯ ಸಂಪತ್ತು. ನಡೆಯಲಿ ಇಷ್ಟಲಿಂಗ ಪೂಜೆ ಮತ್ತು ದಾಸೋಹ. ಓಂ ಶಂಚ ಮೇ ಅಯಶ್ಚ ಮೇ ಪ್ರಿಯಂಚ ಮೇ ನು ಕಾಮಶ್ಚ ಮೇ ಕಾಮಶ್ಚ ಮೇ ಸೌಮನಸಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ. ಎನ್ನ ಚಿತ್ತಕ್ಕೆ ಆಚಾರಲಿಂಗವಾದ ಆತ ಬಸವಣ್ಣ, ಎನ್ನ ಬುದ್ಧಿಗೆ ಗುರುಲಿಂಗವಾದ ಆತ ಬಸವಣ್ಣ, ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದ ಆತ ಬಸವಣ್ಣ. ನಿಮಗೆ ನಮೋ ನಮಃ.
ಭಾವಶುದ್ಧಿಯಿಂದ ಮಾಡಿದ ದಾಸೋಹಕ್ಕೆ ಸಮಾನವೇ ಇಲ್ಲ. ತಾಯಿ, ನಿಮ್ಮ ಅಂಬಲಿಯ ಕೈರುಚಿಯನ್ನು ಕಲ್ಯಾಣದೊಳಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಆ ಕಾರಣದಿಂದಲೇ ಇಂದು ನಾನು ಬರುವಂತಾಯಿತು. ನಿಮ್ಮ ಕೈರುಚಿ ಅಮೃತಕ್ಕೆ ಸಮಾನ. ಶಿವನು ತೃಪ್ತನಾದ. ನೀವು ಅನುಮತಿಸಿದರೆ ನಾವಿನ್ನು ಹೊರಡುತ್ತೇವೆ. ಮೋಳಿಗೆ ಮಾರಯ್ಯನವರ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡಲು ಇದೊಂದು ಸುಸಮಯ. ಒಂದು ಚಿನ್ನದ ತುಂಡನ್ನು ಇಲ್ಲಿಯೇ ಇಟ್ಟು ತಿರುಗುತ್ತೇವೆ. ಸಂವಿಶ್ಚ ಮೇ ಗಾತ್ರಂಚ ಮೇ ಸೂಶ್ಚ ಮೇ ಪ್ರಸೂಶ್ಚ ಮೇ. ಛೀ, ಮನೆಯಲ್ಲಿ ಏನೋ ಕೆಟ್ಟ ವಾಸನೆ ಬರುತ್ತಿದೆ. ಎಲ್ಲಿ? ಆ ಮೂಲೆಯಲ್ಲಿ ಏನೋ ಕೊಳಕು ಬಿದ್ದಿರಬೇಕು. ಒಂದು ಕೋಲನ್ನು ತೆಗೆದುಕೊಂಡು ಬಾ. ಇಲಿಯೋ ಹೆಗ್ಗಣವೋ ಸತ್ತು ಬಿದ್ದಿರಬೇಕು. ಅದು ಚಿನ್ನದ ತುಂಡು ಅನಿಸುತ್ತದೆ. ಪಾರದನ ಎಂದರೆ ಸತ್ತ ಹೆಗ್ಗಣಕ್ಕಿಂತ ಹೀನ. ಸದ್ಯ ಈಗ ಮನಸ್ಸಿಗೆ ಸಮಾಧಾನವಾಯಿತು. ಕಾಯಕದಿಂದ ಬಂದದ್ದೇ ಶುದ್ಧ, ಬೇರೆಲ್ಲವೂ ಮನಸ್ಸಿಗೆ ಮಲಿನ. ಮಹಾದೇವಿ, ನಾವಿಬ್ಬರು ರಾಜವೈಭೋಗ, ಸಿರಿ ಸಂಪತ್ತು ಇವೆಲ್ಲ ಇದ್ದಾಗಲೂ ಒಂದು ಇಡೀ ಅನ್ನ, ಒಂದು ಮಿಳ್ಳೆ ಹಾಲು, ಮಲಗುವುದಕ್ಕೆ ಅರ್ಧ ಮಂಚವನ್ನೇ ಬಳಸುತ್ತಿದ್ದೆವು. ಈಗಲೂ ಆನೆ ಕುದುರೆ ರಾಜವೈಭೋಗವಿಲ್ಲದೆಯೂ ತಿನ್ನುವುದು ಒಂದಿಡಿ ಅನ್ನವೇ, ಮಲಗುವುದಕ್ಕೆ ಅರ್ಧ ಮಂಚವೇ. ಈ ನಿಜವನ್ನು ಅರ್ಥ ಮಾಡಿಕೊಳ್ಳದೆ ಹುರುಳಿಲ್ಲದ ಸಿರಿ ನಂಬಿ ಇಷ್ಟು ದಿನ ಮೋಸ ಹೋದೆವೆಲ್ಲ ಎನಿಸುತ್ತಿದೆ. ಕಲ್ಯಾಣದ ಶರಣರಲ್ಲಿ ಉನ್ನತ ವ್ಯಕ್ತಿತ್ವ ಸಾಧಿಸಿದ ಹೆಗ್ಗಳಿಕೆ ಮೋಳಿಗೆ ಮಾರಯ್ಯ ದಂಪತಿಗಳದ್ದು. ಸಿರಿ ಸಂಪತ್ತು, ಆಳು ಕಾಳು, ಅರಮನೆಯ ವೈಭೋಗ ಎಲ್ಲವನ್ನ ಬಿಟ್ಟು ಸರಳ ಬದುಕನ್ನು ಅಪ್ಪಿಕೊಳ್ಳಲು ಅಖಂಡ ಮನಸ್ಥೈರ್ಯವೇ ಬೇಕು. ನಿಮ್ಮಿಬ್ಬರ ಕಾಯಕ ನಿಷ್ಠೆ, ದಾಂಪತ್ಯದ ಬದುಕು ಎಲ್ಲರ ಜೀವನಕ್ಕೆ ಆದರ್ಶಪ್ರಾಯ. ನಿಮಗೆ ಶರಣಾರ್ಥಿಗಳು. ಅಲ್ಲಿ ಕಾಯಕ ಮಾಡಿಕೊಂಡು ಬರುತ್ತಿರುವುದು ನಮ್ಮ ಸತ್ಯಕ್ಕ ಅಲ್ಲವೇ? ಶರಣೆ ಸತ್ಯಕ್ಕನ ಬಗ್ಗೆ ಕೇಳಿದ್ದೆ. ಇಂದು ನೋಡುವ ಭಾಗ್ಯ ನನ್ನದಾಗಿದೆ. ಇರಲಿ, ನಾನು ಇಲ್ಲೇ ಮರೆಯಲ್ಲಿ ನಿಂತು ಸತ್ಯಕ್ಕನ ಕಾಯಕ ನಿಷ್ಠೆಯನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದ ಆರತಿ ನೇಮವಲ್ಲ, ಪರಸ್ತ್ರೀ ಪರದ್ರವ್ಯಗಳಿಗೆ ಎರಗದಿಪ್ಪುದೇ ನೇಮ. ಜಂಬುಜಕ್ಕೇಶ್ವರನಲ್ಲಿ ಇವನು ಕಾಣಿರನ್ನ, ಇವೇ ನಿತ್ಯ ನೇಮ. ಶಿವ ಜಗದ ಜಲಗಾರ, ನಾನು ಈ ಕಲ್ಯಾಣದ ಜಲಗಾರೆ. ನನ್ನ ಹೆಸರು ಸತ್ಯಕ್ಕ ಎಂದು. ನಾನೊಬ್ಬಳು ಪೌರಕಾರ್ಮಿಕಳು. ಈ ಬೀದಿ ಕಸ ಗುಡಿಸುವ ಕಾಯಕದಲ್ಲಿ ಅದು ಎಂಥ ಸುಖ. ಕಾಯಕ ಚಿಕ್ಕದಾದರೇನು ದೊಡ್ಡದಾದರೇನು, ಕಾಯಕದಲ್ಲಿ ಕೀಳು ಮೇಲಿಲ್ಲ. ಎಲ್ಲ ಕಾಯಕವು ಶ್ರೇಷ್ಠವೇ. ಬೀದಿ ಸ್ವಚ್ಛವಾದರೆ ಆ ಬೀದಿಯಲ್ಲಿ ವಾಸಿಸುವರ ಮನಸ್ಸೂ ಸ್ವಚ್ಛವಾಗುತ್ತದೆ. ಛೀ, ಏನಿದು? ಚಿನ್ನದ ತುಂಡಿನಂತೆ ಕಾಣಿಸುತ್ತದೆ. ಅದೇನಾದರೂ ಸರಿ, ನನಗೆ ಸಂಬಂಧಿಸಿದು ಅಲ್ಲ. ಇದು ಪರರ ಧನ, ನನಗದು ಬೇಡ. ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ, ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀ ಎದ್ದು ಹೋಗ ಜಂಬುಜಕ್ಕೇಶ್ವರ. ಸ್ತ್ರೀಯರಲ್ಲಿ ಇಂತಹ ತತ್ವಜ್ಞಾನ. ಯಾವ ಮಹಿಳೆಗೆ ಆತ್ಮವೇ ಇಲ್ಲ ಎಂದಿದ್ದರೋ, ಯಾವ ಹೆಣ್ಣು ಅಡುಗೆ ಮನೆಗೆ ಸೀಮಿತ ಎಂದಿದ್ದರೋ, ಆ
ಮಹಾಮಾತೆಯರು ಸಮಾಜದ ಮುನ್ನೆಲೆಗೆ ಬಂದು ಅಕ್ಷರ ಕಲಿತು ವಚನ ರಚಿಸಿ ಮೌಲ್ಯಯುತ ಬದುಕಿನಿಂದ ಸಮಾಜದೊಳಗೆ ಮಾದರಿಯಾಗಿ ಪುರುಷರಿಗೆ ಸಮಾನರಾಗಿ ಬದುಕುತ್ತಿದ್ದಾರೆ. ಕೂಡಲ ಸಂಗಮನಾಥ, ಇದೆಲ್ಲವೂ ನಿನಗೆ ಸಮರ್ಪಿತವಾಗಲಿ. ಇಂತಹ ನಾರಿಯರೇ ಕಲ್ಯಾಣದ ತುಂಬಿರಲಿ. ಕಲ್ಯಾಣದ ಬದುಕು ಅಕ್ಷಯವಾಗಲಿ. ಶರಣೆ ಸತ್ಯಕ್ಕ, ನಿನಗೆ ಶರಣು ಶರಣಾರ್ಥಿಗಳು. ಓಹೋ, ಅಲ್ಲಿ ಎದುರಿಗೆ ಕಾಣಿಸುತ್ತಿರುವುದು ನಮ್ಮ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನವರ ಮನೆಯಲ್ಲವೇ? ಅಗೋ, ಮಾರಯ್ಯನವರು ಅಕ್ಕಿಯ ಗಂಟೊಂದನ್ನು ಹೊತ್ತುಕೊಂಡು ಬರುತ್ತಿರುವಂತೆ ಕಾಣುತ್ತಿದೆ. ಈ ಶರಣ ದಂಪತಿಗಳ ಪ್ರಾಮಾಣಿಕತೆಯನ್ನೂ ನೋಡುವ ಭಾಗ್ಯ ಇಂದು ನನ್ನ ಪಾಲಿಗಿದೆ ಎನಿಸುತ್ತಿದೆ. ಎಲ್ಲವೂ ಶಿವನಿಚ್ಛೆಯಂತೆ ಆಗಲಿ. ಲಕ್ಕಮ್ಮ, ಲಕ್ಕಮ್ಮ, ಲಕ್ಕು, ತೆಗೆದುಕೋ ಇಂದಿನ ಕಾಯಕದ ಅಕ್ಕಿಯ ಗಂಟನ್ನು. ಮಾರಯ್ಯನವರೇ, ಇಷ್ಟೊಂದು ಅಕ್ಕಿಯನ್ನು ಎಲ್ಲಿಂದ ತಂದಿರಿ? ಲಕ್ಕಮ್ಮ, ಮಹಾಮನೆಯ ಬಳಿ ದಾಸೋಹಕ್ಕೆ ಅಳೆದು ಉಳಿದಿದ್ದು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಚೆಲ್ಲಿದ ಧಾನ್ಯವಿದು. ಏನಂದಿರಿ? ಅಗತ್ಯಕ್ಕಿಂತ ಹೆಚ್ಚಾಗಿ ತಂದಿದ್ದೀರಾ? ಅದಕ್ಕೇನಂತೆ, ನಮಗೆ ನಾಳೆಗೂ ಆಗುತ್ತದಲ್ಲವೇ? ಶಿವ ಶಿವಶರಣರ ಮನಸ್ಸಿನಲ್ಲಿ ಇಂತಹ ಆಸೆ ಹುಟ್ಟಬಾರದು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿ ಆಸೆ ನಿಮಗೇಕೆ? ಈಶ್ವರನೊಪ್ಪ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಅಗತ್ಯಕ್ಕಿಂತ ಹೆಚ್ಚಾಗಿ ತಂದಿರುವುದು ನಮಗೆ ಬೇಡ. ದುರಾಸೆ ಶರಣರಿಗೆ ಸಲ್ಲದು. ಈ ಹೆಚ್ಚುವರಿ ಅಕ್ಕಿಯನ್ನು ಬಸವಣ್ಣನವರ ಮಹಾಮನೆಯ ಅಂಗಳದಲ್ಲಿ ಸುರಿದು ಬನ್ನಿ. ಇಲ್ಲ, ಇದು ನಾನು ಕಷ್ಟಪಟ್ಟು ದುಡಿದಿದ್ದಕ್ಕೆ ಹೆಚ್ಚುವರಿಯಾಗಿ ಸಿಕ್ಕಿರುವ ಧಾನ್ಯ. ಕಾಳುಗಳನ್ನು ಬಿಡದೆ ಆರಿಸಿಕೊಂಡು ತಂದಿರುವ ಇದರ ಮೇಲೆ ನನ್ನ ಸಂಪೂರ್ಣ ಅಧಿಕಾರವಿದೆ. ಮರಳಿ ನಾನು ಇದನ್ನು ಚೆಲ್ಲಿ ಬರುವುದಿಲ್ಲ. ಮಾರಯ್ಯನವರೇ, ನಿಮ್ಮ ಮುಖವನ್ನು ನೋಡಿದರೆ ನನಗೆ ತಿಳಿಯುತ್ತದೆ. ನೀವು ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿದ್ದೀರಿ. ಇದು ನಿಮ್ಮ ಮನವೋ, ಬಸವಣ್ಣನವರ ಅನುಮಾನದ ಚಿತ್ತವೋ? ಈ ಮೊದಲು ನೀವು ಪ್ರತಿನಿತ್ಯವೂ ಬಸವಣ್ಣನವರ ಮನೆಯ ಅಂಗಳದಿಂದ ದಾಸೋಹಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ಆಯ್ದು ತರುತ್ತಿದ್ದುದು ನಮಗೆ ಸಾಕಾಗುತ್ತಿತ್ತು. ಮನಸ್ಸಿಗೆ ನೆಮ್ಮದಿಯನ್ನೂ ನೀಡುತ್ತಿತ್ತು. ನಮ್ಮಂತೆಯೇ ಆಯ್ದಕ್ಕಿಯಿಂದ ದಾಸೋಹ ಮಾಡುವವರ ಪಾಲಿಗೆ ದೊರೆಯಬೇಕಾಗಿದ್ದ ಅಕ್ಕಿಯನ್ನು ಹೆಚ್ಚಿನ ಆಸೆಗೆ ಒಳಗಾಗಿ ನಾವು ತಂದು ಬಳಸುವುದು ಸರಿಯಲ್ಲ. ತೆಗೆದುಕೊಳ್ಳಿ, ಹೆಚ್ಚಾದ ಅಕ್ಕಿಯನ್ನು ಅಲ್ಲಿಯೇ ಸುರಿದು ಬನ್ನಿ. ಕ್ಷಮಿಸು ಲಕ್ಕಮ್ಮ, ನನ್ನ ತಪ್ಪಿನ ಅರಿವಾಗಿದೆ. ಈಗಲೇ ಈ ಧಾನ್ಯವನ್ನು ಮಹಾಮನೆಯ ಅಂಗಳದಲ್ಲಿ ಸುರಿದು ಬರುತ್ತೇನೆ. ಭಕ್ತನಿಗೆ ಬಡತನವಿಲ್ಲ, ಆಸೆಗಳಿರುವುದಿಲ್ಲ. ಕಾಯಕವೇ ಕೈಲಾಸವೆಂದು ತಿಳಿದು ಬಂದದ್ದರಲ್ಲಿ ತೃಪ್ತಿಯಿಂದ ಬದುಕು ಸಾಗಿಸುವ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಶರಣ ದಂಪತಿಗಳ ಜೀವನಗಾಥೆ ಎಲ್ಲರಿಗೂ ಮಾದರಿಯಾಗಲಿ. ಕೂಡಲ ಸಂಗಮನಾಥ, ಎಲ್ಲವೂ ನಿನಗೆ ಅರ್ಪಿತವಾಗಲಿ. ಚಂದಯ್ಯನವರೇ, ಅಂದು ಕೆರೆಯಲ್ಲಿ ನಡೆದ ಘಟನೆಗೆ ಸಾಕ್ಷಿಯಾಗಿದ್ದವರು ಅಲ್ಲೇ ಪಕ್ಕದಲ್ಲಿ ಬಟ್ಟೆ ಶುಚಿಗೊಳಿಸುತ್ತಿದ್ದ ಈ ಮಡಿವಾಳ ಮಾಚಯ್ಯನವರು. ಅವರನ್ನೇ ಸಾಕ್ಷಿಯಾಗಿ ಕರೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಈಗಲಾದರೂ ನನ್ನನ್ನು ನಿಮ್ಮ ಕೊರಳಿಗೇರಿಸಿಕೊಳ್ಳಿ. ಚಂದಯ್ಯನವರೇ, ಇಷ್ಟಲಿಂಗವಿಲ್ಲದ ಕೊರಳು ಶಿರವಿಲ್ಲದ ದೇಹದಂತೆ. ನಿಮ್ಮ ಕೊರಳಿಗೆ ಲಿಂಗವೇ ಭೂಷಣ. ನೀವು ಬಿಟ್ಟರೂ ಲಿಂಗದೇವರು ನಿಮ್ಮನ್ನು ಬಿಡುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಹಿರಿಯನಾದ ನನ್ನ ಪ್ರಾರ್ಥನೆಗೆ ಮಣಿದು ನೀವು ಮತ್ತೆ ಲಿಂಗದೇವರನ್ನು ಕೊರಳಿಗೆ ಏರಿಸಿಕೊಳ್ಳಿ. ಹಾಗೇ ಆಗಲಿ ಮಾಚಿದೇವರೇ. ನೀವು ಹೇಳಿದಂತೆ ನಾನು ಇವರನ್ನು ಕೊರಳಿಗೆ ಸೇರಿಸಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನನ್ನದೊಂದು ಷರತ್ತಿದೆ. ಇವರು ನನ್ನೊಂದಿಗೆ ಒಂದಷ್ಟು ದಿವಸ ಕಾಯಕ ಮಾಡಿಕೊಂಡಿರಲಿ. ಏನು? ಲಿಂಗದೇವರು ಕಾಯಕ ಮಾಡಬೇಕೇ? ಏನು ಹೇಳುತ್ತಿರುವಿರಿ? ಗುರುಲಿಂಗ ಜಂಗಮ ಯಾರಾದರೂ ಸರಿ ಭಾವಶುದ್ಧವಾಗಿ ಕಾಯಕ ಮಾಡಬೇಕು. ಅದು ಮಾತ್ರವೇ ಲಿಂಗಾರ್ಪಿತ. ಲಿಂಗದೇವರೇ,
ನನ್ನ ಕೊರಳಿಗೆ ಏರಬೇಕಾದರೆ ಮೊದಲು ನನ್ನ ಜೊತೆಗೆ ಕಾಯಕ ಮಾಡಬೇಕು. ಕಾಯಕದ ಮೌಲ್ಯ ಅರಿತ ನಂತರವೇ ನಿಮ್ಮನ್ನು ಧರಿಸುತ್ತೇನೆ. ಚಂದಯ್ಯ ಶರಣರೇ, ನಿಮ್ಮನ್ನು ಬಿಟ್ಟು ನಾನು ಇರಲಾರೆ. ನೀವು ಹೇಳಿದಂತೆ, ನೀವು ಹೇಳಿದಷ್ಟು ದಿನ ನಿಮ್ಮೊಂದಿಗೆ ಕಾಯಕ ಮಾಡುತ್ತೇನೆ. ಹಾಗಾದರೆ ಇಂದಿನಿಂದ ಕೆರೆಯ ದಂಡೆಯಲ್ಲಿ ಹುಲ್ಲನ್ನು ಕತ್ತರಿಸಿ ಹದ ಮಾಡಿ ಹಗ್ಗವನ್ನು ನೂಲುವುದು ನನ್ನ ಕಾಯಕವಾದರೆ, ಅದನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬರುವುದು ನಿಮ್ಮ ಕರ್ತವ್ಯವಾಗಲಿ. ಆದರೆ ನೆನಪಿರಲಿ, ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿಮ್ಮ ಕಾಯಕ ನಡೆಯಲಿ. ಹಾಗೇ ಆಗಲಿ. ಚಂದಯ್ಯ ಶರಣರೇ, ಚಂದಯ್ಯ ಶರಣರೇ, ಇಂದು ನಾನು ಕಲ್ಯಾಣದ ಪೇಟೆಯಲ್ಲಿ ಹಗ್ಗ ಮಾರುತ್ತಿದ್ದಾಗ ಒಂದು ಆಶ್ಚರ್ಯಕರ ಸಂಗತಿ ನಡೆಯಿತು. ಅದೇ ಮಾರ್ಗದಲ್ಲಿ ಸಾಗುತ್ತಿದ್ದ ಅಣ್ಣ ಬಸವಣ್ಣನವರು ನಮ್ಮ ಹಗ್ಗವನ್ನು ನೋಡಿ ಬಹಳ ಇಷ್ಟಪಟ್ಟು 5 ವರಹಗಳ ಬೆಲೆಯ ಹಗ್ಗವನ್ನು 50 ವರಹಗಳಿಗೆ ಕೊಂಡುಕೊಂಡಿದ್ದಾರೆ. ಈ ಸಂತೋಷವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಓಡೋಡಿ ಬಂದಿದ್ದೇನೆ. ತೆಗೆದುಕೊಳ್ಳಿ ಆ 50 ವರಹವನ್ನು. ಅಯ್ಯೋ ಪಾಪಿ, ಎಂತಹ ಕಾರ್ಯ ಮಾಡಿ ಬಂದಿದ್ದೀಯ? 5 ವರಹದ ಹಗ್ಗವನ್ನು 50 ವರಹಗಳಿಗೆ ಮಾರಿದ್ದೀಯ. ಇದು ನಮ್ಮ ಕಾಯಕದ ಹಣವಲ್ಲ, ನಮ್ಮ ಶ್ರಮದ ಪ್ರತಿಫಲವೂ ಅಲ್ಲ. ಅದು ಪರರ ಧನ ಪಾಷಾಣಕ್ಕೆ ಸಮ. ಕಾಯಕದಿಂದ ಬಂದದ್ದು ಕಾಡಿನಲ್ಲಿ ದೊರಕುವ ಕಾರೆಯ ಸೊಪ್ಪಾದರೂ ಸರಿ, ಅದು ಲಿಂಗಾರ್ಪಿತವಾಗುತ್ತದೆ. ಈ ಹಣವನ್ನು ಕೂಡಲೇ ಕೊಟ್ಟವರಿಗೆ ಹಿಂದಿರುಗಿಸು. ಇನ್ನು ಮುಂದೆ ನನ್ನ ಮುಖ ನೋಡಬೇಡ. ನಿನ್ನ ದುರಾಸೆಯ ಮುಖವನ್ನು ನನಗೂ ತೋರಿಸಬೇಡ. ನಿಷ್ಕಾಮ ಭಕ್ತ ಚಂದುಳ್ಳ ಚಂದಯ್ಯ ಶರಣನನ್ನು ನಾನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ನಾನೀಗಲೇ ಅನುಭವ ಮಂಟಪಕ್ಕೆ ತೆರಳಿ ನನ್ನ ದುಃಖ ಮತ್ತು ಅಭೀಪ್ಸೆಯನ್ನು ಅಲ್ಲಮ ಪ್ರಭುಗಳು, ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನ ಬಸವಣ್ಣನವರು ಹಾಗೂ ಎಲ್ಲ ಶರಣರ ಬಳಿ ಹೇಳಿಕೊಳ್ಳುತ್ತೇನೆ. ಆ ಶಿವನಿಚ್ಛೆ ಇದ್ದಂತೆ ನಡೆಯಲಿ. ಶರಣರೇ, ಚಂದಯ್ಯ ಶರಣರು ನನ್ನನ್ನು ದೂರ ಮಾಡಿದ್ದಾರೆ. ನೀವುಗಳೇ ನನಗೆ ನ್ಯಾಯ ಕೊಡಿಸಿಕೊಡಬೇಕು. ಮತ್ತೆ ನಾನು ಚಂದಯ್ಯನವರ ಕೊರಳನ್ನು ಅಲಂಕರಿಸಬೇಕು. ಚಂದಯ್ಯ ಶರಣರ ಕಾಯಕ ನಿಷ್ಠೆಯನ್ನು ಗೌರವಿಸಿ ನಾನು ಹೆಚ್ಚು ಹಣ ಕೊಟ್ಟೆ. ಆದರೆ ಅವರ ಸತ್ಯನಿಷ್ಠೆ ಅದೆಷ್ಟು ಉನ್ನತವಾಗಿದೆ ಎಂಬುದು ಈಗ ಸ್ಪಷ್ಟವಾಯಿತು. ಚಂದಯ್ಯ ಶರಣರೇ, ನಿಮ್ಮ ಕಾಯಕ ತತ್ವ ಇಡೀ ಕಲ್ಯಾಣ ಪಟ್ಟಣಕ್ಕೆ ಹೊಸ ಸತ್ವವನ್ನು ತುಂಬಿಕೊಟ್ಟಿದೆ. ಈ ಲಿಂಗದೇವರು ನಿಮ್ಮನ್ನು ಬಿಟ್ಟು ಇರಲಾರರು. ಕಾಯಕವನ್ನು ಉಸಿರಾಗಿಸಿಕೊಂಡ ಗುರು ಲಿಂಗ ಜಂಗಮಗಳ ಸಂಗಮದಿಂದ ಶರಣ ಜೀವನ ಪೂರ್ಣಗೊಳ್ಳುತ್ತದೆ. ದಯವಿಟ್ಟು ಲಿಂಗದೇವರನ್ನು ಸ್ವೀಕರಿಸಿ. ಲಿಂಗಕ್ಕೆ ರೂಪ ಸಲ್ಲಿಸುವೆ, ಜಂಗಮಕ್ಕೆ ರುಚಿಯ ಸಲ್ಲಿಸುವೆ. ಕಾಯಕ್ಕೆ ಶುದ್ಧ ಪ್ರಸಾದವ ಕೊಂಬೆ, ಪ್ರಾಣಕ್ಕೆ ಸಿದ್ಧ ಪ್ರಸಾದವ ಕೊಂಬೆ. ನಿಮ್ಮ ಪ್ರಸಾದದಿಂದ ಧನ್ಯಳಾದೆನು ಕಾಣ ಚೆನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಪ್ರಾಮಾಣಿಕತೆ ಶಿವಶರಣರ ಮಾರ್ಗದ ಬೆಳಕಾಗಿದೆ ಚಂದಯ್ಯನವರೇ. ನಿಮ್ಮ ದರ್ಶನದಿಂದ ನನ್ನ ತನು ಮನಗಳು ಪಾವನವಾದವು. ದಯವಿಟ್ಟು ಲಿಂಗದೇವರನ್ನು ಧರಿಸಿಕೊಳ್ಳಬೇಕೆಂದು ಕೈ ಮುಗಿದು ಪ್ರಾರ್ಥಿಸುವೆ. ಈ ಕಾರ್ಯ ನಮ್ಮ ಚನ್ನಬಸವಣ್ಣನವರಿಂದಲೇ ನೆರವೇರಲಿ. ಅನುಭವ ಮಂಟಪದ ಮಹಾಶರಣರ ಆದೇಶವನ್ನು ಗೌರವದಿಂದ ಸ್ವೀಕರಿಸುತ್ತೇನೆ. ಚಂದಯ್ಯ ಶರಣರು ಸತ್ಯದ ಮಾರ್ಗದಲ್ಲಿ ನಡೆಯುವ ಮಹಾಶರಣರು. ಕಾಯಕ್ಲೇಶದಿಂದ ತನುಮನ ಬಳಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡುವ ಭಕ್ತನ ಪಾದವ ತೋರಯ್ಯ ನಿಮ್ಮ ಧರ್ಮ. ಅದೇಕೆಂದಡೆ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆ ನುಡಿ ಪಾವನ. ಇಂತಿವರೆಗೆ ನಮೋ ನಮೋ ಎಂಬೆ ಕೂಡಲ ಚನ್ನ ಸಂಗಯ್ಯ. ಹಗಲಿರುಳು ನಾನು ಹಾರೈಸುತ್ತಿದ್ದ ಕ್ಷಣಗಳು ನಿಮ್ಮ ಕಾರಣದಿಂದ ಕಣ್ಣೆದುರು ಬಂದಂತಾಯಿತು ಚಂದಯ್ಯನವರೇ. ಈ ಶುಭ ಕ್ಷಣದಲ್ಲಿ ಲಿಂಗಧಾರಣೆ ನೆರವೇರಲಿ. ಶಂಚ ಮೇ ಅಯಶ್ಚ ಮೇ ಪ್ರಿಯಂಚ ಮೇನು ಕಾಮಶ್ಚ ಮೇ ಕಾಮಶ್ಚ ಮೇ ಸೌಮನಸಶ್ಚ ಮೇ. ನಾವು ಇಂದು ನಡೆಸುವ
ನಡೆಸುತ್ತಿರುವ ಈ ಅನುಭವ ಮಂಟಪದ ಚರ್ಚಾಗೋಷ್ಠಿ ಪ್ರಪಂಚದಲ್ಲಿಯೇ ಮೊದಲು ಸಂಸತ್ತು ಎನಿಸಿಕೊಳ್ಳುವ ಹೆಗ್ಗಳಿಕೆಗೆ ಪಾತ್ರವಾಗಲಿ. ಹಾಗೆ ಮುಂದೆ ಹುಟ್ಟಲಿರುವ ಎಲ್ಲ ಬಗೆಯ ಸಂಸತ್ತುಗಳಿಗೂ ಇದೇ ಮಾದರಿಯಾಗಲಿ. ಬಸವಣ್ಣ, ನಿಮ್ಮ ಪ್ರಸಿದ್ಧ ವಚನಗಳಲ್ಲಿ ಒಂದಾದ ಸಪ್ತ ಸೂತ್ರಗಳನ್ನು ಸಾರುವಂತ ಕಳಬೇಡ ಕೊಲಬೇಡ ಎನ್ನುವ ವಚನ ಹೇಳುವುದರ ಮೂಲಕ ಇಂದಿನ ಚರ್ಚಾಗೋಷ್ಠಿಯನ್ನು ಮುಗಿಸೋಣ. ಹಾಗೇ